ಬಂಧುಗಳೇ ಹೇಗಿದ್ದೀರಿ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ವಿಜಯ ಆರ್ ಬೋಳಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಆ, ವಿಡಿಯೋ ಮತ್ತು ಜೊತೆಗೆ ನಿಮ್ಮ ಪೋಸ್ಟರ್ ಮೇಕಿಂಗ್ ಹೇಗೆಲ್ಲ ಮಾಡುವುದು, ಮತ್ತು ನನ್ನ ತುಂಬ ಜನ ಸ್ನೇಹಿತರು ಕೇಳ್ತಾ ಇದ್ದರು, ಸರ್ ನೀವು ಯೂಟ್ಯೂಬ್ಗೆ ತಮ್ನೇಲ್ ಮಾಡ್ತೀರಲ್ಲ, ಯಾವ ರೀತಿ ಮಾಡ್ತೀರಾ, ಯಾವ ಆ್ಯಪ್ಗಳನ್ನು ಯೂಸ್ ಮಾಡ್ತೀರಾ, ಎಲ್ಲ ಮಾಹಿತಿಯನ್ನು ಸ್ವಲ್ಪ ನೀಡಿ ನಮ್ಮ ವೀಕ್ಷಕರಿಗೆ ನಾನು ಅದನ್ನು ತಿಳಿಸ್ಬೇಕು ಅನಿಸ್ತು. ನಾನು ಒಬ್ಬರಿಗೆ ಹೇಳ್ಕೊಡೋದ್ರಿಂದ ಅದು ಒಬ್ಬರಿಗೆ ಮಾತ್ರ ಮಾಹಿತಿ ಹೋಗುತ್ತೆ. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದರೆ ದಯವಿಟ್ಟು ನನ್ನ ಎಲ್ಲ ಸ್ನೇಹಿತರಿಗೂ ಅದರ ಹೆಲ್ಪ್ ಆಗುತ್ತೆ ಅಂತ ನನಗನಿಸ್ತು ಸ್ವತಃ. ಅದಕ್ಕೋಸ್ಕರ ನಾನು ಆರ್ಟಿಸ್ಟಿಕ್ ಆಗಿ ನೇಲ್ಗಳನ್ನು ಯಾವ ರೀತಿ ಮಾಡೋದು ಅಥವಾ ಪೋಸ್ಟ್ಗಳನ್ನು ಹೇಗೆ ಮಾಡೋದು, ವಿಶ್ ಮಾಡಬೇಕಾದ್ರೆ ಯಾವ ರೀತಿ ಫೋಟೋಸ್ಗಳನ್ನು ಯಾವ ಆ್ಯಪ್ಗಳಲ್ಲಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ವಿಡಿಯೋಗಳನ್ನು ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ತಿಳಿಸ್ತಾ, ದಯವಿಟ್ಟು ಈ ವಿಡಿಯೋನ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಬನ್ನಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳಿಗೂ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಂಥ ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕರಿಸ್ತೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಾನು ತಡ ಮಾಡಲ್ಲ, ಅದು ಯಾವ ಆ್ಯಪು ಮತ್ತು ಹೇಗೆಲ್ಲ ಮಾಡೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಮೊದಲಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ನಾನು ಆ್ಯಪ್ ಹೆಸರು ಹೇಳ್ತೇನೆ, ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಪಿಕ್ಸ್ ಆರ್ಟ್ ಅಂತ. ಪಿಕ್ಸ್ ಆರ್ಟಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸುಮಾರು ಆ್ಯಪ್ಗಳಿದೆ ನಮಗೆ ಮಾಡ್ಬೋದು, ಆದರೆ ಮೊದಲನೇದಾಗಿ ನಾನು ಬೆಸ್ಟ್ ನಿಮಗೆ ಬೇರೆ ಬೇರೆ ಆ್ಯಪ್ಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಬೆಸ್ಟ್ ಇವಾಗ ಪಿಕ್ಸ್ ಆರ್ಟಲ್ಲೇ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ನಾವು ಪಿಕ್ಸ್ ಆರ್ಟನ್ನು ನೀವು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ, ಅದನ್ನು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನಿಮಗೆ ಪ್ಲೇಸ್ಟೋರಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಡಿಟ್ ಫೋಟೋಸ್ ಅನ್ನೋದ್ಮೇಲೆ ನೀವು ಕ್ಲಿಕ್ ಮಾಡಿ, ಹಾಗೆ ನೀವು ಬ್ಯಾಕ್ಗ್ರೌಂಡಿಗೆ ಒಂದು ಫೋಟೋಸನ್ನು ನೀವು ಇಟ್ಕೋಬೋದು, ಅಥವಾ ನಾನು ಕೆಲವೊಂದು ಮಾಡಿದ್ದೀನಿ, ಕಾಣಿಸ್ತಾ ಇದೆ, ಕೆಲವೊಂದು ಮೆಸೇಜ್ ಕೂಡ ಇದೆ ಇದರಲ್ಲಿ. ಸೊ ಬ್ಯಾಕ್ಗ್ರೌಂಡ್ ನೋಡಿಲಿ, ಒಂದು ಬ್ಯಾಕ್ಗ್ರೌಂಡಿಗೆ ನಾನು ಕಲರ್ ತೊಗೋತಾ ಇದ್ದೀನಿ. ಯಾವುದಾದ್ರೂ ನಿಮಗೆ ಇಷ್ಟವಾದ ಕಲರ್ಸ್ನ ನೀವು ತೊಗೋಬೋದು. ನಾನಿಲ್ಲಿ ಬ್ಲೂ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಇನ್ನೊಂದು ಮಾರ್ಕ್ ಕಾಣಿಸ್ತಾ ಇದೆ, ಇಲ್ಲಿ ಮಾರ್ಕ್ ಕಾಣಿಸ್ತಾ ಎಡಿಟ್ ಅಂತ. ನಿಮಗೆ ರೀಸೈಜ್ನ ಕೂಡ ನೀವು ಮಾಡ್ಕೋಬೋದು. ರೀಸೈಜ್ ಹೇಗಂದರೆ, ಸೊ ಕಾಣಿಸ್ತಾ ಇದೆ ಇಲ್ಲಿ, ಇದನ್ನು ಯಾವ ಸೈಜ್ ಬೇಕು ನಿಮಗೆ, ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾವ ಸೈಜಲ್ಲಿ ಬೇಕು ಕಾಣಿಸುತ್ತೆ ನೋಡಿ, ನಿಮಗೆ ಕಸ್ಟಮೈಸ್ಡ್ ಸೈಜ್ ಆಗುತ್ತೆ. ನಿಮಗೆ ಯೂಟ್ಯೂಬ್ ಬೇಕಾ, ಇನ್ಸ್ಟಾಗ್ರಾಮ್ ಬೇಕಾ, ಅಥವಾ ಪೋಸ್ಟರ್ ಯಾವುದಾದ್ರು ಫೇಸ್ಬುಕ್ಕಿಗೆ ಹಾಕಬೇಕಾ, ಅಥವಾ ಯಾವ ಥರ ಸೈಜ್ ಬೇಕೋ ನೀವು ಮಾಡ್ಕೋಬೋದು. ನಾನು ಮೀಡಿಯಮ್, ನಮಗೆ ನ್ಯಾಚುರಲಾಗಿ ಈಗ ಯಾವ ಸೈಜ್ ಇದೆಯೋ ಅದೇ ಸೈಜ್ನ ನಾನು ಇಟ್ಕೋತಾ ಇದ್ದೀನಿ. ಹೀಗೆ ಇದಾಯಿತು. ಇದ ನಂತರ ಮುಂದೆ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು, ಯಾವ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀರಾ ಅದರದ ಬಗ್ಗೆ ನೀವು ಯೂಟ್ಯೂಬ್ ತಮ್ನೇಲ್ ಮಾಡ್ಬೋದು. ತಮ್ನೇಲ್ಗಳಂದರೆ ಈಗ ನಾನು ಒಬ್ಬ ರನ್ ಮಷಿನ್ ಕ್ರಿಕೆಟ್ ಜಗತ್ತಿನಲ್ಲಿ RCB ದಂಡ ನಾಯಕರಾಗಿರುವಂಥ ಅಥವಾ ವಿರಾಟ್ ಕೊಹ್ಲಿಯವರ ಒಂದು ರನ್ ಮಷಿನ್ ಅಂತ ಅವ್ರನ್ನ ಕರಿತೀವಿ, ಅವ್ರದ್ದು ಒಂದು ಪೋಸ್ಟರ್ ಮೇಕಿಂಗ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ಈ ವಿಡಿಯೋ ತೋರಿಸಿ, ನೀವು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೀವು ಇದರಲ್ಲಿ ಇನ್ನೂ ತುಂಬ ಇದೆ ಮಾಡ್ಬೋದು. ಸೊ ಈಗ ನಾನು ಮತ್ತೆ ಅದರ ನಂತರ ನೀವು ಗ್ಯಾಲರಿಗೆ ಹೋಗಿ ಫೋಟೋನ ಇಂಪೋರ್ಟ್ ಮಾಡ್ಕೋಬೋದು, ಅಥವಾ ಯಾವ ಇಮೇಜಸ್ ಬೇಕು ಅಂತ ನೋಡ್ಕೋಬೇಕು. ನಾನೀಗ ಗೂಗಲ್ ಸಹಾಯದಿಂದ ಕೆಲವೊಂದು ರೆಫರೆನ್ಸ್ ಇಮೇಜನ್ನು ನಾನು ತೊಗೊಂಡಿದ್ದೀನಿ. ಸೊ ಹಲವಾರು ಫೋಟೋಸ್ಗಳು ನಿಮಗೆ ಸಿಗ್ತಾ ಹೋಗ್ತಾ ಇದರಲ್ಲಿ ತುಂಬ ಇದೆ. ಸೊ ಇದರಲ್ಲಿ ನೋಡ್ಬೋದು, ಕೆಲವೊಂದು ನಿಮಗೆ ಗ್ಯಾಲರಿಗಳಲ್ಲಿ ಸಿಗ್ತಾ ಹೋಗ್ತೈತಿ. ಸೊ ಈಗ ನಾನು ಸಿಂಪಲ್ಲಾಗಿ ಒಂದು ಬ್ಯಾಕ್ಗ್ರೌಂಡಿಗೆ ಒಂದು ಇಮೇಜನ್ನು ತೊಗೋತಾ ಇದ್ದೀನಿ. ಸೊ ಗೂಗಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು. ಸೊ ಇದನ್ನು ನಿಮ್ಗೆ ಯಾವ ರೀತಿ ಬೇಕು ಅದನ್ನು ಈ ರೀತಿ ಸಹಾಯದಿಂದ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಅದನ್ನು ಲೈಟಾಗಿ ಸ್ಟ್ರಕ್ಚರ್ನ ಇಟ್ಕೊಂಡು ಮಾಡಬಹುದು. ತದನಂತರ ಮತ್ತೆ ನೀವು ಗೂಗಲ್ಗೆ ಅಥವಾ ಗ್ಯಾಲರಿಗೆ ಹೋಗಿ ವಿರಾಟ್ ಕೊಹ್ಲಿಯವರ ಒಂದು ಫೋಟೋಸನ್ನ ಗೂಗಲಿಂದ ನಾನು ತೊಗೊಂಡಿದ್ದೀನಿ. ಸೊ ಈಗ ಆಮೇಲೆ ಆ್ಯಡ್ ಅನ್ಬೇಕು. ಆ್ಯಡ್ ಅಂದ ತಕ್ಷಣ ಇಲ್ಲಿ ಫೋಟೋಸ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ನಮಗೆ ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಬೇಕು ಅಂದರೆ ಇದರಲ್ಲಿ ಆಪ್ಷನ್ ಇದೆ. ಸೊ ನೀವು ಪಿಕ್ಸೆಲ್ ಆರ್ಟಲ್ಲಿ ಕೂಡ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಮಾಡ್ಬೋದು. ಈಗ ನಾನು ಬ್ಯಾಕ್ಗ್ರೌಂಡ್ ರಿಮೂವರ್ನ ಇಲ್ಲಿ ಮಾಡಲ್ಲ. ಸೊ ನಿಮಗೆ ಗೂಗಲ್ಗೆ ಹೋಗಿ, ಗೂಗಲ್ ಕ್ರೋಮಲ್ಲಿ ಹೋಗಿ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಜೆ ಪಿ ಜಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ. ಸೊ ಈಗ ಬ್ಯಾಕ್ಗ್ರೌಂಡ್ JPG ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಇಲ್ಲಿ ನೀವು ಅಪ್ಲೋಡ್ ಇಮೇಜ್ ಅಂತ ಅನ್ಬೇಕು. ಅದು ನಿಮ್ಗೆ ಯಾವ ಇಮೇಜ್ ಬೇಕೋ ಅದ್ರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅನ್ನೋದಾದರೆ ಸೊ ನಿಮ್ಗೆ ಯಾವುದೇ ಇಮೇಜ್ ಇರ್ಬೋದು. ಸೊ ಈಗ ಆಲ್ರೆಡಿ ನಾನು ಇಲ್ಲಿ ರಿಮೂವ್ ಮಾಡಿರೋದು ಇಲ್ಲಿದೆ. ಈಗ ಈ ಪಿಕ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ಈಗ ಒಂದು ಸ್ವಲ್ಪ ವೇಟ್ ಮಾಡುತ್ತೆ. ತದನಂತರ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥ ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಇವಾಗ ಮತ್ತೆ ನಾನು ಇದರಲ್ಲಿ ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಆಯಿತು. ಸೊ ಇಲ್ಲಿ ಮೇಲೆ ಡೌನ್ಲೋಡ್ ಅಂತ ಬರ್ತಾ ಇದೆ. ಈಗ ನಮಗೆ ಗ್ಯಾಲರಿಗೆ ಇದು ಡೌನ್ಲೋಡ್ ಆಗಿರುತ್ತೆ. ತದನಂತರ ಮತ್ತೆ ನಾನು ವಾಪಸ್ಸು ಪಿಕ್ಸಾರ್ಟ್ ಆ್ಯಪ್ಗೆ ಹೋಗ್ತೀನಿ. ಈ ಫೋಟೋಸನ್ನು ಒರಿಜಿನಲ್ ಫೋಟೋನ ನಾನೇನು ಮಾಡ್ತೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ತದನಂತರ ಈಗ ನಮಗೆ ಬಂತು ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ. ನಾನು ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಅಂತ ಮಾಡ್ತೀನಿ. ತದನಂತರ ಈಗ ನಿಮಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಚಿತ್ರ ಬಂತು. ಸೊ ಬ್ಯಾಕ್ಗ್ರೌಂಡ್ ಬ್ಲೂ ಇರೋದ್ರಿಂದ ಸೊ ಇದು ಕೂಡ ಬ್ಲೂ ಆಗ್ತಾ ಇದೆ. ಸೊ ನೀವು ಎರಡು ಥರ ಮಾಡ್ಕೋಬೋದು. ಈಗ ಮತ್ತೆ ನಾನು ಓಕೆ ಕೊಡ್ತೀನಿ ಇದ್ರ ಮೇಲೆ. ತದನಂತರ ಮತ್ತು ಫೋಟೋದ ಮೇಲೆ ನೀವು ಹೋಗಿ ಗ್ಯಾಲರಿಯಲ್ಲಿ ಹೋಗಿ ಸ್ವಲ್ಪ ಲೈಟ್ ಕಲರ್ಸ್ನ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಆ ಕಲರ್ನ ನೀವು ಆಯ್ಕೆ ಮಾಡ್ಕೋಬೋದು. ಈಗ ಮತ್ತೆ ನಾನು ಇಲ್ಲಿ ಯೆಲ್ಲೋ ಕಲರ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು
ಕಾಂಟ್ರಾಸ್ಟ್ ಮಾಡ್ತೇನೆ ಇವಾಗ ಲೈಟಾಗಿ. ಸೊ ನಿಮಗೆ ಕಾಣಿಸ್ತಾ ಇದೆ ಇವಾಗ. ಸೊ ನೆಕ್ಸ್ಟ್ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಲೇಯರ್ ಅಪ್ ಅಂತ ಮಾಡ್ತೀನಿ. ಕಾಣಿಸ್ತಾ ಇದೆ ನೋಡಿ. ಈಗ ಬ್ಯಾಕ್ಗ್ರೌಂಡ್ ಇರೋಂಥ ಲೇಯರ್ಸು ಬ್ಯಾಕ್ಗ್ರೌಂಡ್ ಅಪ್ ಆಯಿತು. ತದನಂತರ ನನಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಕಟ್ ಆಗಿದೆ, ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಕಟ್ ಆಗಿದೆ ಅಂದರೆ ಈ ಭಾಗವನ್ನು ಕಟ್ ಆಗಿದೆ. ಇದನ್ನು ರಿಮೂವ್ ಮಾಡ್ತೀನಿ ನಾನು ಇವಾಗ. ಅದು ಹೇಗೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ನಾನು ಎರೇಸರ್ ತೊಗೊಂಡು ಎರೇಸಲ್ಲಿ ಸ್ವಲ್ಪ ಲೈಟಾಗಿ ಇದನ್ನು ಮಾಡಿಕೊಂಡು ಬ್ಲರ್ ಮಾಡಿಕೊಂಡು ಇವಾಗ ನಾನು ಈ ಭಾಗವನ್ನು ಸ್ವಲ್ಪ ಕ್ಲಿಕ್ ಮಾಡಿದೆ. ಸೊ ಇವಾಗ ನಿಮಗೆ ಅದು ಕೆಳಗಿನ ಭಾಗ ಹೋಯಿತು. ಸೊ ನೆಕ್ಸ್ಟು ಇದನ್ನು ನಿಮ್ಗೆ ಯಾವ ಪ್ಲೇಸಿಗೆ ಬೇಕೋ ಅದನ್ನು ಫಿಕ್ಸ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಮೇಲೆ ಹೋಗಿ ವಿರಾಟ್ ಕೊಹ್ಲಿ ಅಂತ ಐತಲ್ವಾ, ಅದನ್ನು ಈಗ ನಾನು ಫಸ್ಟ್ ಲೆಟರಾಗಿ RCB ಅಂತ ಮಾಡಿಕೊಂಡು ಫಾಂಟ್ ಇಟ್ಕೊತೀನಿ. ಸೊ ಇವಾಗ ಇಲ್ಲಿ RCB ಇದೆ ಅಲ್ವಾ, RCBನ ಈ ರೀತಿ ದಪ್ಪ ಮಾಡ್ತೀನಿ. ಇಲ್ಲಿ ಪಾಂಟ್ಗಳು ನಿಮಗೆ ಬೇರೆ ಬೇರೆ ಪಾಂಟ್ಸ್ ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ರೀತಿ ಪಾಂಟ್ ಬೇಕು ಅದನ್ನು ನೋಡಿಕೊಂಡು, ನನಗೆ ಸ್ವಲ್ಪ ದಪ್ಪ ಅಕ್ಷರ ಈ ಪಾಂಟ್ ಓಕೆ ಅನ್ನಿಸ್ತು. ಸೊ ಅದಕ್ಕೆ ಮತ್ತೆ ನಾನು ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು ಕೂಡ. ಓಕೆ. ಸೊ ಈಗ ನೀವು ಎಲ್ಲಿ ಅದನ್ನು ಕಂಪೋಸ್ ಮಾಡ್ಕೊಂಡು, ಈಗ ಇಲ್ಲಿ ಕಂಪೋಸ್ ಮಾಡಿ ಚೆನ್ನಾಗಿರುತ್ತೆ, ಇಲ್ಲಿ ಕಂಪೋಸ್ ಮಾಡಿ ಚೆನ್ನಾಗಿರುತ್ತೆ. ಸ್ವಲ್ಪ ಕಂಪೋಸಿಷನ್ ಸೆನ್ಸ್ ಕೂಡ ಬೇಕಾಗುತ್ತೆ. ವಿಡಿಯೋ ಲೆಂತ್ ಆದರೂ ಕೂಡ ನೋಡ್ತಾ ಇರಿ, ಯಾಕಂದರೆ ಇಂಪಾರ್ಟೆಂಟ್ ಇರುವಂಥದ್ದು ನಿಮಗೆ ಯಾವ ರೀತಿ ಅಂತ. ಸೊ ಈಗ ನೆಕ್ಸ್ಟು ಅದರದ್ದು ಕಲರ್ ಆಯಿತು. ಈಗ ಕಲರ್ ನೀವು ಕಂಪೋಸಿಷನ್ ಯಾವ ಕಲರ್ ಹಾಕೋಬೋದು. ಇಲ್ಲ ನಮ್ಮ ಮತ್ತೆ ಶೇಡಿಂಗಿಗೆ ಸ್ವಲ್ಪ ಶ್ಯಾಡೋಸ್ ಅಂತ ಶ್ಯಾಡೋ ಹಾಕ್ತೀನಿ. ಸೊ ನೋಡಿ ಈ ಥರ ಶ್ಯಾಡೋಸ್ಗಳನ್ನ ಹಾಕೋಬೋದು. ಅದು ಎಷ್ಟು ಮಟ್ಟಿಗೆ ಹಾಕಬೇಕು ಅಥವಾ ಕಲರ್ಸ್ ಯಾವುದು ಬೇಕು ಎಲ್ಲವನ್ನು ನೀವು ಹಾಕೋಬೋದು. ಅಥವಾ ಇಲ್ಲಿ ಅಡ್ಜಸ್ಟ್ ಪೋಸ್ಟರ್ ಕಲರ್ಸ್ ಬೇರೆ ಬೇರೆ ಆಪ್ಷನ್ ಇದೆ. ಜಸ್ಟ್ ಸಿಂಪಲ್ಲಾಗಿ ಈಗ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರೋಲ್ಲ, ಗೊತ್ತಾಗ್ತಿರಲ್ಲ. ಸೊ ಈಗ ಆಯಿತು RCBದು. ಸೊ ಅದನ್ನು ನೀವು ಕಲರ್ ನೋಡಿ ಬೇರೆ ಮಾಡಿ. ಇಲ್ಲಿ ಗ್ರೇಡಿಯಂಟ್ ಅಂತಿದೆ, ಗ್ರೇಡಿಯಂಟ್ ಮಾಡ್ಬೋದು. ಈ ಥರ ಕಲರ್ಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಎಲ್ಲ ಆಗ್ತಾ ಇರುತ್ತೆ ಗ್ರೇಡಿಯಂಟ್ ಕಲರ್ ಅಂತ ಕೊಟ್ಟಾಗ. ಸೊ ನಿಮಗೆ ಯಾವ ರೀತಿ ಕಲರ್ಸ್ ಬೇಕೋ ಆ ರೀತಿ ಅದನ್ನು. ಸೊ ಈಗ ಗ್ರೇಡಿಯಂಟ್ ಅಂತ ಕೊಟ್ಟಿದ್ದೆ ನಿಮಗೆ. ಈಗ ನಾನು ಮತ್ತೆ ಆ್ಯಸ್ ವೆಲ್ ಕಲರ್ ಅಂತ ಹೋಗ್ತೀನಿ. ಸೊ ನಾವು ಮುಂಚೆ ಯಾವ ಕಲರ್ ತೊಗೊಂಡಿದ್ದೆ ಅದೇ ಕಲರ್ನ ಕೂಡ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಈಗ RCB ಆಯಿತು, ಇದಂತ ಆಯಿತು. ಈಗ ನೆಕ್ಸ್ಟ್ ಇನ್ನೂ ಮತ್ತೆ ಸ್ಟ್ರಕ್ಚರ್ಗೆ ಹೋಗ್ತೀನಿ ನಾನು. ಮತ್ತೆ ನಿಮ್ಗೆ ಏನು ಬರಿಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು. ನಾನು ನಿಮಗೆ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಕ್ಷರಗಳನ್ನು ನೋಡ್ತಾ ಇರ್ಬೋದು ಡಿಸ್ಪ್ಲೇದಲ್ಲಿ. ಈಗ ನಾನು ಮಾಡ್ತಾಯಿದ್ದೀನಿ RCB ರನ್ ಮಷಿನ್ ಅಂತ ಹಾಕ್ತಾಯಿದ್ದೀನಿ. ರನ್ ಮಷಿನ್ ಅಂತ ಒಂದು ಲೆಟರ್ ಹಾಕಿದೆ. ನೆಕ್ಸ್ಟು ಈ ಲೆಟರ್ಸ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ನೀವು ಪಾಂಟ್ನ ನೋಡ್ಬೋದು, ಯಾವ ರೀತಿ ಪಾಂಟ್ ಸೂಟ್ ಆಗುತ್ತೆ ಅಥವಾ ನಿಮ್ಮ ಒಂದು ಅಸ್ಥೆಟಿಕ್ ವ್ಯೂ ಹೇಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಸೊ ಆ ಲೆಟರ್ಸನ್ನು ನಾನಿಲ್ಲಿ ರನ್ ಮಷಿನ್ ಅಂತ ಹಾಕಿದೆ. ನೆಕ್ಸ್ಟು ಇದಕ್ಕೂ ಕೂಡ ನೀವು ಕಲರ್ಸ್ನ ಹಾಕ್ಕೋಬೋದು. ಯಾವ ರೀತಿ ಕಲರ್ಸು ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಪಾಂಟ್ನ ಅಂತ ಇಟ್ಕೊಂಡು ಸೊ ಪ್ರತಿಯೊಂದನ್ನು ನೀವು ಕಲರ್ಸನ್ನ ನೋಡ್ಕೋಬೋದು. ಸೊ ಈಗ ನಾನು ಇದಕ್ಕೆ ನೋಡ್ತಾ ಇದ್ದೀನಿ ಇಲ್ಲಿ ಯಾವುದು ಸೂಟ್ ಆಗ್ಬೋದು, ಎಲ್ಲೋ ಅಥವಾ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಅದಕ್ಕೂ ಕೂಡ ನೀವು ಶ್ಯಾಡೋ ಹಾಕೋದು ಗೊತ್ತಾಗ್ತಿದೆ. ಇದಕ್ಕೆ ಶ್ಯಾಡೋ ಹಾಕ್ತೆ. ಸೊ ನೋಡಿ ಯಾವ ರೀತಿ ಶ್ಯಾಡೋ ಹಾಕೋಬೇಕು ಅಂತ. ರನ್ ಮಷಿನ್. ಓಕೆ. ಸೊ ಇದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು, ಎಲ್ಲಾದರೂ ಯಾವ ಪ್ಲೇಸಲ್ಲಿದ್ರೂ ನೀವು ಮಾಡ್ಕೋಬೋದು ಯಾವ ರೀತಿ ಆದ್ರೂ. ಸೊ ಈಗ ನನಗೆ ಇಲ್ಲಿ ಮಾಡಬೇಕು ಅನಿಸುತ್ತೆ ರನ್ ಮಷಿನ್. ಸೊ ಈಗ ಆಯಿತು. ನೆಕ್ಸ್ಟು ಇನ್ನು ನಾನು ಸ್ಟ್ರಕ್ಚರ್ ಹೋಗ್ತೇನೆ. ನೆಕ್ಸ್ಟ್ ಈಗ ವಿರಾಟ್ ಕೊಹ್ಲಿ ಅಂತ ಹಾಕ್ತಾಯಿದ್ದೀನಿ. ಸೊ ವಿರಾಟ್ ಕೊಹ್ಲಿ ದಪ್ಪ ಅಕ್ಷರಗಳಲ್ಲಿ. ಇದನ್ನು ಸ್ವಲ್ಪ ದಪ್ಪ ಅಕ್ಷರ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದನ್ನು ಕೂಡ ನಾನು ದಪ್ಪ ಅಕ್ಷರಿಗೆ ನಾನು ಹಾಕ್ತಾಯಿದ್ದೇನೆ. ಸೊ ರನ್ ಮಷಿನ್. ಇದರಲ್ಲಿ ನೀವು ಬೇರೆ ಇದೊಂದೇ ಪಾಂಟ್ ಅಂತ ಏನಿಲ್ಲ, ತುಂಬ ಪಾಂಟ್ಸ್ಗಳಿದೆ, ಅವನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಆದರೂ ಹಾಕ್ಕೋಬೋದು ವಿರಾಟ್ ಕೊಹ್ಲಿ ಅಂತ. ಸೊ ಇಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ನೀವು ಯಾವ ರೀತಿ ಯಾವ ಲೆಟರ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇವಾಗ ಇಷ್ಟು ದಪ್ಪ ಲೆಟರ್ಸ್ನ ಎಲ್ಲ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೂ ಕೂಡ ನೀವು ಶ್ಯಾಡೋಸ್ನ ಅಪ್ಲೈ ಮಾಡಬಹುದು. ಅಥವಾ ಈಗ ನಿಮಗೆ ಒಂದು ಅಕ್ಷರಗಳು ಮಾಡಿ ತೋರಿಸಿದ್ರೆ ಐ ಹೋಪ್ ಗೊತ್ತಾಗ್ತಿರುತ್ತೆ ನಿಮಗೆ. ಸೊ ನೆಕ್ಸ್ಟು ನಾನು ಶ್ಯಾಡೋ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಬೇರೆ ಬೇರೆ ಕಲರ್ಸ್ಗಳನ್ನ ಹಾಕ್ಕೋಬೋದು. ಶ್ಯಾಡೋಸ್ ಕಲರ್ನು ನಿಮಗೆ ಹಾಕ್ಕೋಬೋದು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಬಿಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇಷ್ಟಾದಮೇಲೆ ಇದನ್ನು ಸ್ವಲ್ಪ ಗೆಟಪ್ ಕಾಣಬೇಕು ಅಂದರೆ ಸೊ ನೀವು ಅಥವಾ ಇಲ್ಲಿ ಲೋಗೋ ಅಥವಾ ಮತ್ತು ಫೋಟೋಸ್ ಆ್ಯಡ್ ಮಾಡಬೇಕು ಅಂದರೆ ನಿಮ್ಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಇನ್ನೂ ಫೋಟೋಸ್ ಇದೆ. ಸೊ ನಿಮ್ಗೆ ಇದರಲ್ಲಿ ಯಾವ ಫೋಟೋಸ್ ಬೇಕೋ ಅದ್ರ ಬ್ಯಾಕ್ಗ್ರೌಂಡ್ ಹ್ಯಾಸ್ ಇಟ್ ಈಸ್ ಬ್ಯಾಕ್ಗ್ರೌಂಡಿಗೆ ಹೋಗಿ ಅದನ್ನ ರಿಮೂವ್ ಮಾಡ್ಕೋಬೋದು. ಸೊ ಇನ್ನೊಂದು ಫೋಟೋಸ್ ನಾನು ಇಲ್ಲಿ ಆಗಲೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಇಟ್ಕೊಂಡಿರೋದಿದೆ ರನ್ ಮಷೀನ್ ಅಂತ. ಸೊ ಇಲ್ಲಿ ನಾವು ಅವ್ರ ಫೋಟೋಸ್ನ ಎಲ್ಲಿ ಆ್ಯಡ್ ಮಾಡಿದ್ರೆ ಸೂಕ್ತ ಅಂತ ಅನಿಸುತ್ತೋ ಅದನ್ನು ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಈಗ ನಾನು ಸ್ವಲ್ಪ ಈ ಲೆಟರ್ಸ್ನ ಇಲ್ಲಿ ಸ್ವಲ್ಪ ಕಡಿಮೆ ಇದು ಮಾಡಿಕೊಂಡು ಈಗ ಈ ಫೋಟೋಸನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ.
ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಈ ಲೆಟರ್ಸ್ ಮೇಲೆ ಹಿಂಗೆ ಕೂರಿಸ್ತೀನಿ. ಸೊ ಈಗ ಒಂದು ಲೆಕ್ಕಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅನ್ಕೋತೀನಿ. ಇವಾಗ ಮತ್ತೆ ನಿಮ್ಗೆ ಇನ್ನೂ ಬ್ಯಾಕ್ಗ್ರೌಂಡಲ್ಲಿ ಏನೋ ವೇರಿಯೇಷನ್ಸ್ ಇತ್ತು, ಇನ್ನೂ ಚೇಂಜಸ್ ಮಾಡ್ಕೋಬೋದಾಗಿತ್ತು ಅಂದರೆ ಸೊ ನೀವು ಮಾಡ್ಕೋಬೋದು. ಈಗ ಆಯಿತು. ಈಗ ನೆಕ್ಸ್ಟ್ ನಿಮಗೆ ಇನ್ನೂ ಫೋಟೋಸ್ ಬೇಡ, ಇನ್ನೂ ನಮಗೆ ಕಲರ್ಸ್ ರಿಚ್ನೆಸ್ ಮಾಡ್ಬೋದು, ಯಾವುದಾದ್ರು ಡಿಸೈನ್ಸ್ ಮಾಡ್ಕೋಬೋದು, ಅಥವಾ ಏನೋ ಫೋಟೋಸ್ ಆ್ಯಡ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಬೋದು. ಅಂದರೆ ನೀವು ವೈಟ್ ಕೂಡ ಇಲ್ಲಿ ಹಾಕ್ಕೋಬೋದು. ನಾನೀಗ ಮತ್ತೆ ಈಗ ಬ್ಯಾಕ್ಗ್ರೌಂಡನ್ನ ನೋಡಿ ಲೈಟಾಗಿ ಸೊ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಕಾಣಲಿ ಅಂತ. ಅದಾದಮೇಲೆ ವೈಟಿಗೆ ಸೊ ಇಲ್ಲಿ ಅಥವಾ ಎರೇಸರ್ ಮಾಡಿರೋದು. ಸೊ ಈಗ ಬ್ಲರ್ ಆಗಿದೆ, ಸೊ ಈಗ ಬ್ಲರ್ ಮಾಡ್ಕೊತಿದ್ದೀನಿ ಎರೇಸರ್ನ. ಈಗ ನೋಡಿ ಕಾಣಿಸ್ತಾ ಇದೆ. ಸೊ ಇದು ಗೊತ್ತಾಯ್ತಲ್ವ. ಹೀಗೆ ಇದೇ ರೀತಿ ನೀವು ಬೇರೆ ಬೇರೆ ಪೋಸ್ಟರ್ಗಳನ್ನು ನಿಮ್ಮ ಒಂದು ಕಾಂಪೋಸಿಷನ್ಸ್ ನಿಮಗೆ ಏನು ನೀಡಿದೆ ಅದರ ಅವಶ್ಯಕತೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸೊ ಸಿಂಪಲಾಗಿ ಸ್ನೇಹಿತರೆ ಗೊತ್ತಾಯ್ತಲ್ವ. ಸೊ ಈಗ ನಿಮಗೆ ಇದು ಇನ್ನೂ ಹೈಲೈಟ್ ಕಾಣಬೇಕು ಅಂದರೆ ಈ ಫೋಟೋಸು ನೋಡಿ ಇಲ್ಲಿ RGB ಲೇಯರ್ಸ್ ಅಂತ ಇಲ್ಲ, ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂವ್ ಅಪ್ ಅಂತ ಬರುತ್ತೆ, ಇದು ಮೇಲೆ ಬರುತ್ತೆ, ಅದ್ರ ಮೇಲೆ ಹೈಲೈಟ್ ಕಾಣುತ್ತೆ. ಅಥವಾ ಪಿಕ್ಚರ್ ಇನ್ನೂ ಹೈಲೈಟ್ ಆಗಬೇಕಿತ್ತು, ಈ ಪಿಕ್ಚರ್ ಹೈಲೈಟ್ ಆಗಬೇಕಿತ್ತು, ಅಥವಾ ನಿಮ್ಗೆ ಯಾವ ಪಿಕ್ಚರ್ ಬೇಕು ಅಥವಾ ಈ ಹೈಲೈಟ್ ಆಗಬೇಕು, ನೀವು ಯಾವ ನಿಮ್ಮ ಕಲರ್ ಕಾಂಬಿನೇಷನ್ ಸೊ ನಿಮಗೆ ಒಂದು ಐಡಿಯಾ ಬರೋ ಥರ. ಈಗ ಬೇಸಿಕಾಗಿ ಗೊತ್ತಾಯ್ತಲ್ಲ, ನಾನು ಇನ್ನೂ ತುಂಬ ಸ್ವಲ್ಪ ಟೈಮ್ ತೊಗೊಂಡು ಇದನ್ನು ಆ್ಯಡ್ ಮಾಡ್ತಿಲ್ಲ, ಒಂದು ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಐ ಹೋಪ್ ಸ್ನೇಹಿತರೆ ಈಗ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಿಮಗೆ ಹೋಗ್ತೀನಿ ನನ್ನ ಯೂಟ್ಯೂಬ್ ಸ್ಟುಡಿಯೋದ ನಿಮಗೆ ನೇರವಾಗಿ ತೋರಿಸ್ಬಿಡ್ತೀನಿ. ತುಂಬ 993 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಈ ವಿಡಿಯೋನೂ ನೀವು ಕೂಡ ನೋಡಿ, ವಿಡಿಯೋಗಳನ್ನು ನೋಡಿ ನನಗೆ ಇಲ್ಲಿವರೆಗೂ ಹರಿಸಿದ್ದೀರಾ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನು ನಿಮ್ಮ ಮುಂದೆ ಮಾಡ್ತಾ ಹೋಗ್ತೀನಿ. ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಇದರ ಮೂಲಕ ಈ ವಿಡಿಯೋ ಮಾಡ್ತೀನಿ. ಇನ್ನಷ್ಟು ಇದೇ ರೀತಿಯಾದ ಮಾಹಿತಿಗಳು ಬೇಕಾದರೆ ದಯವಿಟ್ಟು ನನಗೆ ಸಂಪರ್ಕಿಸಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.